it is hidden in the right brain. So abacus ಮೂಲಕ ನಾವು ಇದೇನ್ ಹೇಳ್ತೀವಿ ಅಂದ್ರೆ ಇಟ್ಸ್ ರಿಪೇರ್ ಅಂಡ್ ಮೇಂಟೆನೆನ್ಸ್ ಪ್ರೋಗ್ರಾಮ್ ಆಫ್ ದ ಬ್ರೈನ್. ಸೊ ಅದನ್ನ ಮಾಡಿದಾಗ ರೆಗ್ಯುಲರ್ ರಿಪೇರ್ ಅಂಡ್ ಮೇಂಟೆನೆನ್ಸ್ ಥ್ರೂ ಅಬಾಕಸ್ ಮಾಡಿದಾಗ ದ ಬ್ರೈನ್ ಇಸ್ ಫಂಕ್ಷನಿಂಗ್ ವೆರಿ ಎಫೆಕ್ಟಿವ್ಲಿ. So both the sides of the brain gets function very well. So when it is functioning, whichever area that is, not just max, abacus ಮೂಲಕ max ಬರುತ್ತೆ, but brain proper function in the child is developing in many other areas. Other centers ಇರುತ್ತೆ, ನೀವು ಹೇಳ್ದಂಗೆ ಮೆಮರಿ ಸೆಂಟರ್ ಇರುತ್ತೆ, ವಿಷನ್ ಸೆಂಟರ್ ಇರುತ್ತೆ, ಎವ್ರಿಥಿಂಗ್ ಗೆಟ್ಸ್ ಈಕ್ವಲಿ ಆಕ್ಟಿವೇಟೆಡ್. Exactly. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ ಲೈನ್ ನಲ್ಲಿ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ, ಎಲ್ಲಿಂದ ಕಾಲ್ ಮಾಡ್ತಿರೋದು ಹೇಳಿ? ರಾಧಾ ಅಂತ. ಹಾ, ಎಲ್ಲಿಂದ ಕಾಲ್ ಮಾಡ್ತಿರೋದು ರಾಧಾ ಅವರೇ? ನಾವು ಈ ಬೆಂಗಳೂರಿಂದ. ಸರಿ, ಹೇಳಿ, ನಿಮ್ಮ ಪ್ರಶ್ನೆ ಏನು ಕೇಳಿಮ್ಮ. ಏನಂದ್ರೆ LKG UKG ಮಕ್ಕಳಿಂದನೇ ಅಬೇಕಾದ್ದು ಹೇಳ್ಕೊಡ್ಬೇಕಾಗುತ್ತಾ ಸ್ಕೂಲಲ್ಲಿ? ಓಕೆ, ಕೇಳಿ ನೋಡೋಣ. 4 ವರ್ಷದಿಂದಾನೇ ಅಂತ ಹೇಳಿದ್ರು ಆಲ್ರೆಡಿ, ಕೇಳಿ ನೋಡೋಣ ಬನ್ನಿ. 4 ವರ್ಷದಿಂದ 14 ವರ್ಷದ ಮಧ್ಯೆ ಇರೋ ವಯಸ್ಸುಳ್ಳ ಮಕ್ಕಳು ಈ ಪ್ರೋಗ್ರಾಮ್ಗೆ ಜಾಯಿನ್ ಮಾಡಬಹುದು. 4 ವರ್ಷದ ಮಗುವೆ ಆಗ್ಲಿ ಇಲ್ಲ 13-14 ವರ್ಷದ ಮಗುವೆ ಆಗ್ಲಿ, ನಾವು ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಫಸ್ಟ್ ಲೆವೆಲ್, ಇವಾಗ ಸ್ಕೂಲಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ನಮ್ಮ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಅಂತ ಹೇಳ್ಕೊಂಡ್ ಬರ್ತೀವಿ. ಸೊ ವಿ ಸ್ಟಾರ್ಟ್ ಫ್ರಮ್ ದ ಫಸ್ಟ್ ಲೆವೆಲ್. UKG ಮಕ್ಕಳಾಗ್ಲಿ LKG ಮಕ್ಕಳಾಗ್ಲಿ ಅವ್ರಿಗೆ KG ಅನ್ನೋ ಒಂದು ಕಾನ್ಸೆಪ್ಟ್ ಬುಕ್ ಇದೆ. ಸೊ ಅವ್ರಿಗೆ KG ಇಂದ ತಗೊಂಡು ಮತ್ತೆ ಫಸ್ಟ್ ಲೆವೆಲ್ ಇಂದ ಕಂಟಿನ್ಯೂ ಮಾಡ್ಕೋಬೇಕು. ಸೊ ಐಡೆಂಟಿಫಿಕೇಶನ್ ಆಫ್ ನಂಬರ್ಸ್ ಇರ್ಬೋದು, ಬೇಸಿಕ್ ನಂಬರ್ ರೂಲ್ಸ್ ಬಗ್ಗೆ ಇರ್ಬೋದು, ಸೊ ಬೇಸಿಕ್ ವ್ಯಾಲ್ಯೂ ಇರ್ಬೋದು. ಓಕೆ, ಸಿ ದಟ್ ಪ್ಲೇಸ್ ವ್ಯಾಲ್ಯೂ ಅನ್ನೋದು ಮಗುಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಸ್ಕೂಲಲ್ಲಿ 9 ಆದ್ಮೇಲೆ 10 ಯಾಕೆ ಬರುತ್ತೆ ಅಂತ ನಾವು ವಿ ಡಿಂಟ್ ನೋ, ಲೈಕ್ ನೋ, ಬಟ್ ಇದ್ರಲ್ಲಿ ನಮಗೆ 9 ಮಣಿ ಇದೆ, ಅಲ್ಲಿ 10 ಮಣಿ ಹಾಕಕ್ ಅಲ್ಲಿ ಜಾಗ ಇಲ್ಲ, ಅದಕ್ಕೆ ಇನ್ನೊಂದು ಸೀಟ್ ಬೇಕು ಪಕ್ಕದಲ್ಲಿ. ಸೊ ಅದಕ್ಕೆ ಆ ಜಾಗಕ್ಕೆ ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಹೋಗ್ಬೇಕಾಗತ್ತೆ. ಸೊ ಅವಾಗ ವಿ ಕೆನಾಟ್ ಪುಟ್ ಎನಿ ಮೋರ್ ಬೀಡ್ಸ್ ಇನ್ ಟು ದ ಯೂನಿಟ್ಸ್ ಪ್ಲೇಸ್, ಯು ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಪ್ಲೇಸ್. ಸೊ ಯೂನಿಟ್ 10th ಪ್ಲೇಸ್ ಅಂದ್ರೆ 10 ಅಂದ್ರೆ ವಿ ನೀಡ್ 2 ನಂಬರ್ಸ್, 2 ಸೀಟ್ಸ್ ಬೇಕು. ಆ ಕಾನ್ಸೆಪ್ಟ್, ಪ್ಲೇಸ್ ವ್ಯಾಲ್ಯೂ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಮಕ್ಕಳಿಗೆ ಇದರಲ್ಲಿ. ಓಕೆ ಓಕೆ, ಎಷ್ಟರ ಮಟ್ಟಿಗೆ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ ಒಂದು ಕ್ಲಿಪ್ಪಿಂಗ್ ಮೂಲಕ ನೋಡ್ಕೊಂಡ್ ಬರೋಣ. ವೀಕ್ಷಕರೇ, ಈಗ ಒಂದು ವಿಶೇಷವಾದಂತಹ ಕ್ಲಿಪ್ಪಿಂಗ್ ನಿಮಗಾಗಿ ಪ್ರಸಾರ ಮಾಡ್ತಾ ಇದೀವಿ, ನೋಡಿ. This is Harsha from NHVPS Rajarajeshwari Nagar. He is studying in 3rd standard and doing his 5th level UC Maths. He is going to show you now addition and subtraction doing mentally. Ready, Harsha? Start. Single digit 10 rows. 2, 3, 5, 1, 4, 7, 8, 9, 6, 3. That is 48. very good. Next, 1, 9, 3, 7, 8, 2, 4, 6, 9, 5, 9, 1, 3, 5, 2. That is 74. very good. He has done now single digit 15 rows. Now he can do next tables, 2 digit 76 tables. Ready? 76 ones are 76. 76 twos are 152. 76 threes are 228. 76 fours are 304. 76 fives are 380. 76 sixes are 456. 76 sevens are 532. 76 eights are 608. 76 nines are 684. 76 tens are 760. 76 elevens are 836. 76 twelves are. 912. See, he can go on till 100 also, because it is done mentally. It is very simple for him. He is visualizing the abacus. Next, he is going to 2 digit 10 rows, addition subtraction. Ready? Yes, ma'am. 70, 56, 82, 19, 34, 61, 45, 80, 27, 93. That is 567. next 18, 40, 73, 62, 60, 21, 83, 35, 97, 54. That is 543. next 56, 72, minus 10, 45, minus 49, 80, 21, minus 97, 63, 38. That is 219. correct. Next, we'll go to next random multiplication. He can do 2 digit into 1 digit multiplication.
Ready? 76 fours are 304. 68 nines are 612. 47 eights are 376. 84 six are 504. 59 fives are 295. right. So you can see him moving his fingers. He's visualizing the abacus mentally. Next, he can visualize 2 abacus at a time. The first number is from the first abacus. The second number is from the second. Ready? Single digit, 2 abacus parallel. Ready? 8, 1, 2, 4, 7, 5, 3, 7, 5, 8. First answer. 25, 25. Correct. Very good. Next. 1, 3, 5, 7, 9, 2, 7, 9, 2, 5. That is 24, 26. very good. Thank you, Harsha. ಓಕೆ, ಕ್ಯಾಲ್ಕುಲೇಟಿವ್ ಸ್ಪೀಡ್ ರಿಯಲಿ ಹೈ ಇತ್ತು. ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಕೂಡ. ಒಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಮಿಸಸ್ ಸುಬ್ರಹ್ಮಣ್ಯ, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ ಅಮ್ಮ, ಹೇಳಿ. ನಂದು 2 ಕ್ವಶನ್ ಇದೆ. ಹಾ, ಕೇಳಿ. ಒಂದು, ಇದು ಈ ತರ ಮೆಂಟಲ್ ಮ್ಯಾಥ್ಸ್ ಮಕ್ಕಳಿಗೆ ಕಲಿಸುವಾಗ ಸ್ಕೂಲ್ ನಲ್ಲಿ ಹೇಳ್ಕೊಡೋ ರೀತಿನೂ ಇದಕ್ಕೂ ಅವ್ರಿಗೆ ಕನ್ಫ್ಯೂಷನ್ ಆಗಿ ಪ್ರಾಬ್ಲಮ್ ಬರುತ್ತಾ ಅಂತ ಒಂದು ಕ್ವಶನ್. ಎರಡನೇ ಕ್ವಶನ್, ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದು ಇದನ್ನ ಕಲ್ಸ್ಕೋಬೇಕಾ ಇಲ್ಲ ನಾವು ಫೋರ್ಸ್ ಮಾಡಬಹುದಾ ಅಂತ ನಂದು 2 ಕ್ವಶನ್. ಆನ್ಸರ್ ಟಿವಿ ನೋಡ್ಕೋತೀನಿ ಮೇಡಮ್. ಓಕೆ ಓಕೆ, ಲೈನ್ ಡಿಸ್ಕನೆಕ್ಟ್ ಮಾಡಿ ಟಿವಿಲಿ ಉತ್ತರ ನೋಡಬಹುದಾಗಿದೆ ನೀವು. ಓಕೆ ಮ್ಯಾಮ್, ಈಗ 2 ಪ್ರಶ್ನೆಗಳು ಅವ್ರಿಟ್ರು. ನಾರ್ಮಲಿ ನಾವು ಕೂಡ ಪೇರೆಂಟ್ಸ್ ಆಗಿ ಯೋಚನೆ ಮಾಡೋದು ಅದೇ, ನಾವಿಲ್ಲೇನೋ ಕಲಿಸ್ತೀವಿ, ದೇ ಆರ್ ರಿಯಲಿ ಫಾಸ್ಟ್, ನೋಡಿದ್ರೆ ಗೊತ್ತಾಗುತ್ತೆ ಕ್ಲಿಪ್ಪಿಂಗ್. ನಮಗೂ ಕೂಡ ಕಲಿಸಿ ಮಕ್ಕಳನ್ನ ಶಾರ್ಪ್ ಮಾಡಬೇಕು, ಒಂದು ಎಡ್ಜ್ ತರಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಸ್ಕೂಲಲ್ಲಿ ಹೇಳ್ಕೊಡುವಂತ ಒಂದು ಅಕಾಡೆಮಿಕ್ ಮೆಥಡ್ಸ್ ಬೇರೆ ಇರುತ್ತೆ, ಟೀಚಿಂಗ್ ಮೆಥಡ್ಸ್ ಬೇರೆ ಇರುತ್ತೆ. ಸೊ ಇದು ಅದು 2 ಕೂಡ ಓವರ್ಲ್ಯಾಪ್ ಆದ್ರೆ ಮಕ್ಕಳಿಗೆ ಕನ್ಫ್ಯೂಸ್ ಆಗಲ್ವಾ? ನಾವೇನ್ ಮಾಡ್ತೀವಿ ಅಂದ್ರೆ ಸೇರ್ಬೇಕಾದ್ರೆ ಹೇಳಿರ್ತೀವಿ ಫಸ್ಟ್ 3 ಲೆವೆಲ್ಸ್ ಅಂದ್ರೆ 9 ತಿಂಗಳು ಅಟ್ ಲೀಸ್ಟ್ ಸ್ಕೂಲಲ್ಲಿ ಏನೋ ಯೂಸ್ ಮಾಡ್ಕೊಡ್ತು. ವಿ ಆರ್ ಡಿಪೆಂಡೆಂಟ್ ಆನ್ ದ ಟೂಲ್. ಅದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದರಿಂದ ಅಲ್ಲಿನೂ ಕಂಪ್ಲೀಟ್ ಆಗಿ ಎಲ್ಲ ಕಾನ್ಸೆಪ್ಟ್ ಕಲ್ತಿಲ್ದ್ರಿಂದ ಸೊ ಕಂಪ್ಲೀಟ್ ಆಗಿ ಫಸ್ಟ್ 9 months ದೇ ಶುಡಂಟ್ ಯೂಸ್ ದಿಸ್ ಇನ್ ಸ್ಕೂಲ್. ಒನ್ಸ್ ದ ವಿಜುವಲೈಸೇಷನ್ ಸ್ಟಾರ್ಟ್ಸ್, ಯಾವಾಗ ಮೆಂಟಲಿ ಅವ್ರಿಗೆ ಮಾಡಕ್ ಆಗತ್ತೋ ಅವಾಗ ದೇ ಕ್ಯಾನ್ ಯೂಸ್ ದಿಸ್ ಫಾರ್ ಕ್ರಾಸ್ ಚೆಕಿಂಗ್. ಅಂಡ್ ರಿಪೀಟೆಡ್ಲಿ ನಾವು ಹೇಳ್ತೀವಿ ದಟ್ ಸ್ಕೂಲಲ್ಲಿ ಮಾಡೋ ಮೆಥಡ್ ಮಾಡ್ಲೇಬೇಕು, ಅಲ್ಲಿ ಸ್ಟೆಪ್ಸ್ ಬರಿಬೇಕು. ಇದನ್ನ ವೆರಿಫಿಕೇಶನ್ಗೆ ಯೂಸ್ ಮಾಡ್ಬೇಕಾಗತ್ತೆ. ನಾವು ಯುಸಿ ಮಾಸ್ ಮಕ್ಕಳು ನಿಮ್ಗೆ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಮ್ಯಾಮ್ ನಾವು ಸ್ಕೂಲ್ ಮೆಥಡ್ ಅಲ್ಲಿ ಮಾಡಿ ವೆರಿಫೈ ಮಾಡಿ ಅರ್ಧದಲ್ಲಿ ಅರ್ಧ ಟೈಮ್ ತಗೊಂಡು ಮುಗಿಸ್ತೀವಿ ಅಂತಾರೆ. ಸೊ ದಿಸ್ ಇಸ್ you can use it as a verification method. First. Secondly, as ma'am said, it acts as a brain development program where all the other, their creativity, their intuition, imagination, ಎಲ್ಲ ಇಂಪ್ರೂವ್ ಆಗೋದ್ರಿಂದ, this mental mapping ಇಂಪ್ರೂವ್ ಆಗೋದ್ರಿಂದ ಅದು ಎಲ್ಲ ಸಬ್ಜೆಕ್ಟ್ಗೆ ಹೆಲ್ಪ್ ಆಗುತ್ತೆ. ಇಟ್ ಮೇ ಬಿ ಜಿಯೋಗ್ರಫಿ ಫಾರ್ ದಟ್ ಮ್ಯಾಟರ್. ನಿಮಗೆ ಅದರಲ್ಲಿ ಮ್ಯಾಪ್ ಇರುತ್ತೆ. ಮ್ಯಾಪ್ ಊಹಿಸ್ಕೊಳ್ಳೋದು, ನಾವು ಯುಸಿ ಮಾಸ್ ಮಾಡೋ ಮಗು ಹಿ ವಿಲ್ ಬಿ ಏಬಲ್ ಟು ರಿಮೆಂಬರ್ ದ ಮ್ಯಾಪ್ಸ್ ವೆರಿ ವೆಲ್ ಬಿಕಾಸ್ ಅವ್ನು ಮೆಂಟಲಿ ಮ್ಯಾಪ್ ಮಾಡ್ಕೋತಾನೆ. ಇವಾಗ ನಾನ್ ನಿಮ್ಮನ್ನ ನೆಕ್ಸ್ಟ್ ಟೈಮ್ ರೋಡ್ ಅಲ್ಲಿ ಮೀಟ್ ಮಾಡಿದಾಗ ಐ ವಿಲ್ ಬಿ ಏಬಲ್ ಟು ಸ್ಮೈಲ್ ಅಟ್ ಯು ಅಂಡ್ ಸೇ ಹಲೋ, ಬಟ್ ನಿಮ್ ಹೆಸರು ನನಗೆ ಜ್ಞಾಪಕ ಇಲ್ಲ, ಬಟ್ ನಿಮ್ ಮುಖ ನನಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸೊ ಲೈಕ್ ದಟ್ ನಮಗೆ ಪಿಕ್ಚರ್ ಇಸ್ ವೆರಿ ಈಸಿ ಫಾರ್ ಅಸ್ ಟು ರಿಮೆಂಬರ್, ಬಟ್ ನಮಗೆ ನಂಬರ್ಸ್ ಕಷ್ಟ ಆಗುತ್ತೆ. ಸೊ ದಿಸ್ picture which helps in mental mapping helps in all subjects in school, and for maths especially for arithmetic we tell the children to use this only after 3 levels. ಓಕೆ, ಸೊ ಬಹುಶಃ ಕರೆಕ್ಟ್ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅಂತ ಅನ್ಸುತ್ತೆ. ಇನ್ನಷ್ಟು ಕ್ಲಾರಿಫಿಕೇಶನ್ ಇದೆ ನನ್ನ ಕಡೆಯಿಂದ ಕೂಡ. ಚರ್ಚೆನ ಮುಂದುವರಿಸೋಣ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ಟರ್ನಿಂಗ್ ಪಾಯಿಂಟ್ ಫಾರ್ ಸ್ಟೂಡೆಂಟ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕ ವಿರಾಮ. ಯಲಹಂಕದಲ್ಲಿ ಇದೇ 29ರಂದು ಅದ್ದೂರಿ ಪ್ರಾರಂಭ. ನಾನು ಬರ್ತೀನಿ. ರವಿಚಂದ್ರನ್ ಮಠ ಇದ್ದಾರೆ, ಬರ್ತೀರಲ್ವಾ? ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ஆர்ஆர் கோல்ட் பேலஸ், மல்லேஸ்வரம், ஜெயநகரா, யலஹங்கா. சென்னையில் இப்பொழுது வந்தாச்சு வெறும் 10 ரூபாய்க்கும் கால் டாக்ஸி. ரன் டாக்ஸில இப்பொழுது கிலோமீட்டருக்கு 10 ரூபாய் தான். ரன் டாக்ஸி, கால் 42422424.
உங்களது அனைத்து ஆன்மீக தேவைகளுக்குமான கிரியின் புதிய கிளை ஜூன் 8 முதல் திருவான்மியூர் மருந்தீஸ்வரர் கோவில் வடக்கு மாட வீதியில் கோலாகல ஆரம்பம். அனைவரும் வருக. கிரி இந்திய கலாச்சாரம் மற்றும் பாரம்பரியத்திற்கு. இது அழகான ஜுவல்லரி டிசைன் இட்டாலியன் நிட்டிங் டெக்னாலஜியில செஞ்சது. எத்தனை சவரன் இருக்கும்? 8 இல்ல, ரொம்ப கம்மி. வெறும் 4 சவரன் தான். பிரேஸ்டேஜ் ரொம்ப கம்மி. அப்ப மேக்கிங் சார்ஜஸ் இல்லவே இல்ல. அதுதான் ஜுவல்1ஓட ஸ்பெஷாலிட்டி. 916 ஹால்மார்க் தங்க நகைகள். ஜுவல்1 எக்ஸ்க்ளூசிவ் ஷோரூம் மற்றும் உங்கள் அபிமான ஜுவல்லரி ஷாப்புகளில் கிடைக்கும். குவாலிட்டி டிசைன்ஸ் மட்டும்தான் அதிகம், மத்ததெல்லாம் ரொம்ப கம்மி. ஓம் நம சிவாய. வாசுதேவ உவாச்ச ततः स प्रयशो भूत्वा मम तात युधिष्ठिर प्राञ्जलिः प्राह विप्रर्षिर्नाम सङ्ग्रहमादितः उपमन्युरुवाच ಪ್ರತಿದಿನ ಸಂಜೆ 5:30ಕ್ಕೆ ಸಹಸ್ರನಾಮ. ದಿಸ್ ಪ್ರೋಗ್ರಾಮ್ ಇಸ್ co-sponsored by ಗಿರಿ ಟ್ರೇಡಿಂಗ್. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗೆ ವೀಕ್ಷಕರೇ, ಚಿಕ್ಕ ವಿರಾಮದ ನಂತರ ನಿಮ್ಮೆಲ್ಲರ ನೆಚ್ಚಿನ ಟರ್ನಿಂಗ್ ಪಾಯಿಂಟ್ ಫಾರ್ ಸ್ಟೂಡೆಂಟ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಯುಸಿ ಮಾಸ್ ಕಂಪನಿಯಿಂದ ತಜ್ಞರು ಆಗಮಿಸಿದ್ದಾರೆ. ಕರ್ನಾಟಕ ಫ್ರಾಂಚೈಸಿ ಇರಬಹುದು, ರಾಜರಾಜೇಶ್ವರಿ ನಗರದ ಫ್ರಾಂಚೈಸಿ ಇರಬಹುದು. ಇವರಿಬ್ಬರು ಕೂಡ ಇಂದು ನೇರ ಪ್ರಸಾರದಲ್ಲಿ ನಮ್ಮೊಂದಿದ್ದಾರೆ. ಸಾಕಷ್ಟು ವಿಶೇಷ ಮಾಹಿತಿಯನ್ನ ತಿಳಿಸಿಕೊಡ್ತಿದ್ರು. ಯಾವ ರೀತಿ ಸ್ಕಿಲ್ ಇರಬಹುದು, ಒಂದು ಮೆಮೊರಿ ಇರಬಹುದು, ಕಾನ್ಸಂಟ್ರೇಷನ್ ಇರಬಹುದು, ಮಲ್ಟಿ ಟಾಸ್ಕಿಂಗ್ ಅಬಿಲಿಟೀಸ್ ಇರಬಹುದು, ಇವೆಲ್ಲವನ್ನ ಎನ್ಹಾನ್ಸ್ ಮಾಡುತ್ತೆ ಅಬ್ಯಾಕಸ್ ಅನ್ನುವಂತಹ ಒಂದು ವಿಶಿಷ್ಟ ಕಾನ್ಸೆಪ್ಟ್ ಅನ್ನೋದನ್ನ ತಿಳಿಸಿಕೊಡ್ತಿದ್ರು. ಹೇಗೆ ಅನ್ನೋದನ್ನ ಮಕ್ಕಳು ಕೂಡ ನೀವು ಬಹುಶಃ ನೋಡಿರ್ತೀರಾ, ಕ್ಲಿಪ್ಪಿಂಗ್ ಅಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು. ಸಖತ್ ಸ್ಪೀಡ್ ಇದ್ರು ಮಕ್ಕಳು. ಆದ್ರೆ ಒಬ್ರು ಪ್ರಶ್ನೆಯನ್ನ ಕೇಳಿದ್ರು, ಒಂದು ಪ್ರಶ್ನೆಗೆ ಬಹುಶಃ ಅವ್ರಿಗೆ ಉತ್ತರ ಸಿಕ್ತು. ಸೊ ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವರು, ಯಾವ ರೀತಿ ಅದು ನಾವು ಫೋರ್ಸ್ ಮಾಡಿ ಮಕ್ಳಿಗೆ ಹಾಕ್ಬೇಕು, ಅವರೆಲ್ಲ ಇಂಟ್ರೆಸ್ಟ್ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಅಥವಾ ನಮ್ಮ ಇಂಟ್ರೆಸ್ಟ್ಗೋಸ್ಕರ ಅವ್ರು ಹೊತ್ತು ಸೇರ್ಕೊಂಡ್ರೆ ಒಳ್ಳೇದಾ ಅನ್ನೋದನ್ನ. ಫಸ್ಟ್ ಸ್ಟಾರ್ಟಿಂಗ್ ಅವರು ಸೇರ್ಬೇಕಾದ್ರೆ ಇಂಟ್ರೆಸ್ಟ್ ಇಂದ ಬಂದಿರ್ತಾರೆ ಮಕ್ಕಳು. ಇಟ್ ಈಸ್ ವಾಟ್ ವಿ ಕ್ಯಾನ್ ಸೇ ಟ್ರಯಾಂಗಲ್ ಅಂತ ಹೇಳ್ಬೋದು. ಮಗು ಮತ್ತು ಶಿಕ್ಷಕಿ ಅಂಡ್ ದ ಪೇರೆಂಟ್, ಆಲ್ 3 ಆರ್ ಇನ್ವಾಲ್ವ್ಡ್. ಸೊ ಇದರಲ್ಲಿ ದ ಮೋಟಿವೇಶನ್ ಟೀಚರ್ ಇಂದಾನೂ ಇರಬೇಕು, ಪೇರೆಂಟ್ ಇಂದಾನೂ ಇರಬೇಕು. ಟೀಚರ್ ಇಂದ ಅಂದ್ರೆ ಲೈಕ್ ಅವರು ಕ್ಲಾಸ್ ವರ್ಕ್ ಸರಿಗ್ ಮಾಡಿದಾಗ ಪಾಯಿಂಟ್ಸ್ ಕೊಡೋದು, ಸ್ಟಿಕ್ಕರ್ ಕೊಡೋದು, ಲೈಕ್ ಸಮ್ motivation for them to do better. Okay. ಅದರ ವಿ ಸ್ಟಾರ್ಟ್. ದೆನ್ ಕಾಂಪಿಟೇಷನ್ಸ್ ಇರ್ತೀವಿ ವರ್ಷಕ್ಕೆ ಒಂದ್ಸಲಿ. ಆಮೇಲೆ ಕ್ಲಾಸ್ ಅಲ್ಲಿ ಪ್ರತಿ ಲೆವೆಲ್ ಅಲ್ಲೂ ಇಫ್ ದೇ ಗೆಟ್ ಲೈಕ್ 100% ಮೆಡಲ್ಸ್ ಸಿಕ್ಕತ್ತೆ. ದೆನ್ ವಿ ಹ್ಯಾವ್ ಆಪ್ಟಿಟ್ಯೂಡ್ ಟೆಸ್ಟ್ ಎವ್ರಿ ಸೆಮಿಸ್ಟರ್ ಟು ಚೆಕ್ ದೇರ್ school aptitude. Also we keep giving worksheets and checking their math arithmetic ability. So itra ella madadaga we keep giving feedbacks to the parent ಗೆ ಫೀಡ್ಬ್ಯಾಕ್ ಸಿಕ್ಕಿದಾಗ ಅವ್ರಿಗೆ ಏನಾಗತ್ತೆ ಅನ್ಸತ್ತೆ, ಇದು ರಿಯಲಿ ಹೆಲ್ಪ್ ಆಗ್ತಾ ಇದೆ ಮಗುಗೆ. ಅಂಡ್ ಅವರು ಪಾಠ ಮಾಡೋ ಶಿಕ್ಷಕಿ ತುಂಬಾ ಲೈಕ್ ದೇ ಆರ್ ಇಂಟ್ರೆಸ್ಟೆಡ್ ಅಂಡ್ ದೇ ಆರ್ ರಿಯಲಿ ಕನ್ಸರ್ನ್ಡ್ ಅಬೌಟ್ ದ ಚೈಲ್ಡ್ಸ್ ವೆಲ್ಫೇರ್, ನಾಟ್ ಓನ್ಲಿ ಅಬೌಟ್ ಅರ್ಥಮೆಟಿಕ್ ಬಟ್ ಆಲ್ ರೌಂಡ್ development of the child anta avarga ansutte. So when this happens, automatically the interest is created and well balanced. But yavaga parent interaction iralla, then like horage hogtivi, class miss ಮಾಡ್ತೀವಿ, like adanna ನಾವು compensate ಮಾಡಲ್ಲ. See ಆತರ ಬ್ರೇಕ್ಸ್ ಎಲ್ಲ ಬಂದಾಗ ಏನಾಗುತ್ತೆ, ಅವರ ಸಹಪಾಠಿಗಳು ಮುಂದಕ್ಕೆ ಹೋಗಿರ್ತಾರೆ, ಸ್ವಲ್ಪ ಹಿಂದೆ ಉಳಿದಿರ್ತಾರೆ. ಸೊ ಆತರ ಆದಾಗ ಸಚ್ ಥಿಂಗ್ಸ್ ಸ್ವಲ್ಪ ಕ್ರಿಯೇಟ್ಸ್ ಇನ್ ದ ಚೈಲ್ಡ್ಸ್ ಮೈಂಡ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊತಾರೆ. ಸೊ ಇಲ್ಲಿ ನಾನು ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಕ್ಕಳಿಗೆ ಏನೋ ಒಂದು ರೀತಿಯಲ್ಲಿ ಒಂದು ಗಿಫ್ಟ್ ಅನ್ನೋ ಹೆಸರಲ್ಲಿ ನಾವೇನಾದ್ರೂ ಕೊಟ್ಟಾಗ ತುಂಬಾ ಸಂತೋಷ ಆಗುತ್ತೆ. ಸೊ ಯುಸಿ ಮಾಸ್ ಪ್ರೋಗ್ರಾಮ್ ಎನ್ರೋಲ್ ಆಗಿದ್ ಕೂಡಲೇ ಅವ್ರಿಗೊಂದು ಬ್ಯಾಗ್, ಒಂದು ಹೊಸ ಟಿ ಶರ್ಟ್, ಒಂದು ಇನ್ಸ್ಟ್ರೂಮೆಂಟ್ ಈ ತರದ್ದು ಅದು ನೋಡಿದ ಕೂಡಲೇ ದಟ್ ಇಸ್ ದ ಫಸ್ಟ್ ಮೋಟಿವೇಶನ್ ಫಾರ್ ದಮ್. ಏನೋ ಹೊಸ ಸಿಕ್ತು, ಸೊ ಏನೋ ಒಂದು ಮಾಡಬೇಕು, ಬಿಲಾಂಗ್ ಟು ಸರ್ಟನ್ ಥಿಂಗ್ ಅಂತ ಒಂದು ನಾವು ಹೋಗಿ ಸೇರ್ಕೊಂಡಿದ್ದೀವಿ. ಎಕ್ಸಾಕ್ಟ್ಲಿ, ಫಸ್ಟ್ ಪಾಯಿಂಟ್. ಇನ್ನೊಂದು ಏನಾಗುತ್ತೆ, ಇವ್ರು ಸೇರಿರೋ ಟೈಮಲ್ಲಿ ದೇರ್ ಕುಡ್ ಬಿ ಸಮ್ ಸೀನಿಯರ್ಸ್ ಇನ್ ದೇರ್ ಬ್ಯಾಚ್ ಹೂ ಆರ್ ಆಲ್ರೆಡಿ
ಲರ್ನ್ ದ ಕಾನ್ಸೆಪ್ಟ್. ಸೊ ಅವರಲ್ಲಿ ಕೈ ಅಲ್ಲಾಡ್ಸೋದು, ಅವ್ರು ಏನೇನೋ ಪಟಪಟ ಮಾಡುವಾಗ ಇವರು ನಾನ್ ಯಾವಾಗ ಆತರ ಆಗ್ತೀನಿ, ನಾನ್ ಯಾವಾಗ ಆಗ್ತೀನಿ ಅಂತ ಬರ್ತಾರೆ. ದಟ್ ಇಟ್ ಸೆಲ್ಫ್ ಇಸ್ ಕ್ರಿಯೇಷನ್ ಆಫ್ ಇಂಟ್ರೆಸ್ಟ್. ಸೊ ದರ್ ಇಸ್ ನಾಟ್ ನೀಡ್ ಫಾರ್ ದ ಪೇರೆಂಟ್ ಟು ಪುಷ್ ದ ಚೈಲ್ಡ್ ಸೇ ಹೋಗಪ್ಪ ನೀನ್ ಮಾಡು ಅಂತ ಅಗತ್ಯ ಇಲ್ಲ. ಅದನ್ನ ಅಚೀವ್ ಮಾಡ್ಬೇಕನ್ನೋದೇ ಇಟ್ಸ್ ಆನ್ ಇಂಟ್ರೆಸ್ಟ್. ಸೊ ಆಟೋಮ್ಯಾಟಿಕ್ಲಿ ದಟ್ ಇಂಟ್ರೆಸ್ಟ್ ಇಸ್ ಡೆವಲಪ್ ಇನ್ ದ ಚೈಲ್ಡ್. ಓಕೆ. ಈಗ ಒಂದು ಚಿಕ್ಕ ಎಕ್ಸಾಂಪಲ್, ಒಂದು ನಿದರ್ಶನ ಕೊಡ್ತೀರಾ ಹೇಗೆ, ಹೌ ಯು ಗೋ ಅಬೌಟ್ ಡೂಯಿಂಗ್ ದಿಸ್? ಓಕೆ, ಇದು ಟೀಚರ್ ಅಬಾಕಸ್ ಅಂತ ಕರಿತೀವಿ. ಇದರಲ್ಲಿ 13 ವರ್ಟಿಕಲ್ ರಾಡ್ಸ್ ಇರುತ್ತೆ. ಈಚ್ ರಾಡ್ ಒಂದು ಪ್ಲೇಸ್ ವ್ಯಾಲ್ಯೂ ತರ. ಸೆಂಟರ್ ಪ್ಲೇಸ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಯೂನಿಟ್ಸ್ ಪ್ಲೇಸ್. ಇದರಲ್ಲಿ ಇದೆಲ್ಲ ಪಾಯಿಂಟರ್ಸ್ ಅಂತೀವಿ. ಇದನ್ನ ನಾವು ಯೂನಿಟ್ಸ್ ಪ್ಲೇಸ್ ಅಂತ ತಗೋತೀವಿ. ಇದು ಯೂನಿಟ್ಸ್ ಪ್ಲೇಸ್ ಆದ್ರೆ ಇದರಲ್ಲಿ 5 ಮನಿ ಇದೆ. ನಾವು ಅದರಲ್ಲಿ 9 ನಂಬರ್ ಹಾಕ್ಬಹುದು. ಇದರಲ್ಲಿ ಇವಾಗ ಈ ಮನಿ ಮೇಲಕ್ಕೆ ಹಾಕಿದ್ರೆ ಇಟ್ ಇಸ್ ಅಡಿಷನ್. ಅಂದ್ರೆ ಈ ಬ್ಲಾಕ್ ರಾಡ್ ಇಸ್ ದ ಬಾರ್. If the beads touch the bar, the abacus gets the value. Now minus ಮಾಡಬೇಕಂದ್ರೆ I remove it. So the abacus is 0 now. So next is if I push the bead up, the abacus has got 4. Next upper bead has the value 5. So bar ಮುಟ್ಟ ತಕ್ಷಣ ಇದಕ್ಕೆ value 5 ಬಂತು, ಇವಾಗ 0 ಆಯ್ತು. So next ಇದೇ ತರ this becomes 5, 6, 7. Next is 5, 6, 7, 8, 9. ಹೀಗೆ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಬರಬೇಕಾದ್ರೆ 10 ಬೇಕಾಗತ್ತೆ. ಸೊ ಇದು 10th ಪ್ಲೇಸ್ ಆಗುತ್ತೆ. ಸೊ ದಿಸ್ ಇಸ್ 10. ಇವಾಗ ನೆಕ್ಸ್ಟ್ 3 ಡಿಜಿಟ್ ಬಂದಾಗ 223. ಸೊ ದಿಸ್ ಇಸ್ ಹಂಡ್ರೆಡ್ಸ್, ಟೆನ್ಸ್, ಮಿನಿಟ್ಸ್. ಹೀಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ವಾಟ್ ಅಬೌಟ್ ದಿಸ್ ಸೈಡ್? ಯು ಕ್ಯಾನ್ ಡೂ ಡೆಸಿಮಲ್ಸ್ ಆಲ್ಸೋ ಇನ್ ಅಬಾಕಸ್. ಇಟ್ಸ್ ನಾಟ್ ಜಸ್ಟ್ whole numbers. So decimal ನಾವು ಮಾಡಬಹುದು. Any fraction you have to put it into a number line ಅಂದ್ರೆ ನಾವು ಅದನ್ನ ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ನಂಬರ್ ಲೈನ್ ಹಾಕ್ಬಹುದು. ಅದನ್ನ ಫ್ರಾಕ್ಷನ್ ಹಾಕ್ಬಹುದು, ಡೆಸಿಮಲ್ ಇದ್ರಲ್ಲಿ ಹಾಕ್ಬಹುದು. ಸೊ ಪ್ಲಸ್ ಆರ್ ಮೈನಸ್ ನಂಬರ್ ಲೈನ್ ಅಲ್ಲಿ ನಾವು ಇದು ನಂಬರ್ ಲೈನ್ ಅಂದ್ರೆ ಇದ್ರಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಆನ್ಸರ್ಸ್ ಆಲ್ಸೋ ವಿ ಕ್ಯಾನ್ ಡೂ ಇಟ್, ಬಟ್ ವಿ ಡೂ ಫಸ್ಟ್ ಅಬೌವ್ 0. Okay, the whole numbers more than 0 can be set in the abacus. The numbers less than 0, we have alternate methods where as a calculator we can get answers in the abacus. So we can do negative answers ಮಾಡಬಹುದು, we can do borrow sums ಮಾಡಬಹುದು, decimal sums ಮಾಡಬಹುದು, square roots also can be done. So in the 4ನೇ class ಮಗು also will be doing square root of a number using abacus. ಓಕೆ. ಈ ಅಬಾಕಸ್ ಕಾನ್ಸೆಪ್ಟ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತೀನಿ, ಆದರೆ ಅದಕ್ಕೂ ಮುಂಚೆ ಇನ್ನೊಂದು ಕ್ಲಿಪ್ಪಿಂಗ್ ಇದೆ. ವೀಕ್ಷಕರೇ, ಇನ್ನೊಂದು ವಿಶೇಷವಾದಂತಹ ಕ್ಲಿಪ್ಪಿಂಗ್ ಪ್ರಸಾರ ಮಾಡೋ ಸಮಯ ಆಗಿದೆ, ನೋಡ್ ಬನ್ನಿ. Ready, Mayur? Mayur is studying in 5th standard in NPS Rajarajeshwari Nagar. He is doing his grand level. He has finished his graduation. Ready, Mayur? We will do now single digit 20 rows. He can do it very fast. 7, 9, 4, 2, 3, 5, 6, 1, 8, 6, 8, 5, 7, 9, 6, 5, 3, 1, 2, 4. That is 101. Next, 1, 3, 7, 8, 2, 6, 4, 5, 9, 4, 6, 9, 2, 7, 4, 8, 5, 1, 5, 3. That is 99. Correct. He'll be able to do 2-digit 20 rows, addition, subtraction in a very fast speed. Ready? 30, 58, 95, 62, 27, 80, 49, 71, 34, 16, 80, 51, 99, 40, 72, 37, 64, 26, 83, 15. That is 1089. He can be faster than a calculator. Next sum, 61, 99, minus 47, 80, 38, 75, 62, minus 10, 54, minus 23, 53, 81, minus 50, 24, 62, 78, minus 19, 40, minus 97, 36. That is 597. Next, 14, 43, 16, minus 57, 25, 89, minus 70, 38, 92, minus 60, 37, 12, minus 44, 76, 60,
31, 85, minus 50, 99, minus 28. That is 408. correct. Next, he can do 3-digit addition subtraction, 10 rows to 20 rows. Ready? 185, 607, 948, 264, 576, 707, 313, 850, 392, 429. That is 5291. next 3-digit 20 rows, 395, 718, 471, 966, 520, 602, 159, 304, 289, 843, 936, 174, 601, 412, 607, 290, 825, 353, 548, 787. That is 10,800. That is very good. Next, we will go to tables, Mayur. Ready? You can start with 4-digit, something below 5,000. This one. Let's take this number. 3,246. 3,246 ones are. 3,246. 3,246 twos are. 6,492. 3,246 threes are. 9738. 3,246 fours are. 12984. 3,246 fives are. 16230. 3,246 sixes are. 19476. 3,246 sevens are. 22722. 3,246 eights are. 25968. 3,246 nines are. 29214. 3,246 tens are. 32,460. 3,246 elevens are. 35706. 3,246 12s are. 38952. 3,246 13s are. 42198. He can go on till 20. That is amazing, Mayur. Next, we can go to 4-digit 5 rows. 1,536, 9,214, 6,079, 2,715, 4,162. That is 23691. next set to 0. 8,950, 3,687, 1,024, 5,803, 7,398. That is 26859. good. That's very good, Mayur. Now you can do double abacus. He can visualize 2 abacus at a time. 2 sums parallelly he is doing. Ready? 3, 4, 8, 6, 9, 8, 4, 1, 6, 1, 1, 3, 5, 7, 9, 2, 7, 8, 2, 5, 9, 1, 4, 8, 7, 6, 2, 3, 8, 2, 6, 4, 9, 6, 5, 5, 1, 9, 3, 7. That is 10896. That's good. Thank you, Mayur. That was amazing. ಓಕೆ, ಕ್ಲಿಪ್ಪಿಂಗ್ ಏನೋ ನೋಡ್ಕೊಂಡ್ ಬಂದ್ವಿ. ಒಂದಂತೂ ಗೊತ್ತಾಯ್ತು, ಇಮ್ಯಾಜಿನೇಷನ್ ಇರ್ಬೋದು, ಅಕ್ಯುರೇಸಿ ಇರ್ಬೋದು, ಮತ್ತೆ ಕಾನ್ಸಂಟ್ರೇಷನ್. ಆ ಮಗುವಿನಲ್ಲಿ ಅಷ್ಟನ್ನ ನಾವು ಗಮನಿಸಿದ್ವಿ. ಬೇರೆ ಏನೆಲ್ಲ ಒಂದು ಬೆನಿಫಿಟ್ಸ್ ಇದೆ ಇದು ಅಬ್ಯಾಕಸ್ ಕಲಿಯೋದ್ರಿಂದ? ಇದರಿಂದ ಸಿ ದ ರೈಟ್ ಬ್ರೈನ್ ಪಾರ್ಟ್ ಆಫ್ ದ ಬ್ರೈನ್ ಅಲ್ಲಿ ಲೈಕ್ ನೋ ಅಪ್ರಿಶಿಯೇಟಿಂಗ್ ಮ್ಯೂಸಿಕ್, ಟ್ಯೂನ್ಸ್ ಇರ್ಬೋದು, ಇಂಟ್ಯೂಷನ್ ಇರ್ಬೋದು, ಸಿ ಲಾಜಿಕಲ್ ರೀಸನಿಂಗ್ ಇರ್ಬೋದು, ಇದೆಲ್ಲ ಇಂಪ್ರೂವ್ ಆಗುತ್ತೆ. ದೆನ್ ಲೆಫ್ಟ್ ಪಾರ್ಟ್ ಆಫ್ ದ ಬ್ರೈನ್ ಲೈಕ್ ನೋ ಅನಾಲಿಟಿಕಲ್ ಥಿಂಕಿಂಗ್
ಅದು ತುಂಬಾ ಇಂಪ್ರೂವ್ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಅವಾಗ ಒಂದು ಟೆಸ್ಟ್ ಕೊಟ್ಟು ನೋಡ್ತಾ ಇರ್ತೀವಿ. ಲೈಕ್ ನಾವು 3ನೇ ಲೆವೆಲ್ ಅಲ್ಲಿ ಈ ತರ ಇದೆ. ನೆಕ್ಸ್ಟ್ ಆಮೇಲೆ 4ನೇ ಲೆವೆಲ್ ಬಂದಾಗ ಅದರ್ ದ್ಯಾನ್ ದ ಲೆವೆಲ್ ಟೆಸ್ಟ್ ವಿ ಡೂ ಅನಾಲಿಟಿಕಲ್ ಲೈಕ್ ವಿ ರೀಸನಿಂಗ್ ಆ ತರದ್ದೆಲ್ಲ ಕೊಟ್ಟು ನಾವು ವಿ ಗಿವ್ ಟೆಸ್ಟ್ ಅಂಡ್ ವಿ ಕೀಪ್ ಚೆಕಿಂಗ್ how it is ಅಂತ. ಎವ್ರಿ nook and corner of the brain ಅದಕ್ಕೆ ಒಂದು ಇದು ಸಿಗುತ್ತೆ ಅಲ್ವಾ, ಆಕ್ಟಿವೇಟ್ ಆದಂತ ಆಗುತ್ತೆ. ನಾನು ಹೇಳ್ದಂಗೆ ಬ್ಲಡ್ ಮೂವ್ಮೆಂಟ್ ಆಗ್ಲಿ, ನಾವು ಯೂಸ್ ಮಾಡೋ ಫಿಂಗರ್ಸ್, ವಿ ಹ್ಯಾವ್ ಸರ್ಟನ್ ಫಿಂಗರ್ಸ್. ಟಿಪಿಕಲ್ ಆಗಿ ನಾವು ಈ ಕೈ ಅಂದಾಗ ಈ 2 ಫಿಂಗರ್ ಯೂಸ್ ಮಾಡ್ತೀವಿ, ಈ ಕೈ ಅನ್ನುವಾಗ ಈ 2 ಫಿಂಗರ್ ಯೂಸ್ ಮಾಡ್ತೀವಿ. ಸೊ these are the fingers which are connected to the nerve, like I said the last time. So they activate those blood cells or those skills what are there in the other side of the brain. So ಅದ್ ಮಾಡಿದಾಗ ಅವರಿಗೆ ಇವ್ರು ಹೇಳ್ದಂಗೆ not only just music or something, ಇವಾಗ ಕೆಲವರು ಮಕ್ಕಳು ನಾನು ಹೇಳಿ they will come for maths but actually they'll discover there is something better in some other field. ಡ್ಯಾನ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಇಲ್ಲ ಸೈನ್ಸ್ ಆಗ್ಬೋದು. they get a double advantage. when maths ಕಲಿತಾರೆ they excel in interdisciplinary exactly. it's a multi-dimensional approach that we give. ಇದು ಏನಂದ್ರೆ ಇಲ್ಲಿ in the market nowadays ಅಬ್ಯಾಕಸ್ ಅನ್ಕೊಳ್ಳೆ ತುಂಬಾ ಅಪಪ್ರಚಾರ ಇದೆ. ಏನಂದ್ರೆ ಅಲ್ಲಿಗೆ ಹೋದ್ರೆ ಮ್ಯಾಥ್ಸ್ ಅಲ್ಲಿ 100% ಬರುತ್ತೆ, ಹೋಗಿದ ತಕ್ಷಣ ಬಂತು ಸರಿ, ಬರ್ಲಿಲ್ಲ ಇಟ್ಸ್ ಅ ಫೇಲ್ಯೂರ್ ಅಂತ. ಇಟ್ ಇಸ್ ವೆರಿ ನೆಸೆಸರಿ ಫಾರ್ ದ ಪಬ್ಲಿಕ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಬ್ಯಾಕಸ್ ಇಸ್ ಅ time process. Okay. It's a step-by-step process. We are tapping the brain out here. So, one step ಆಗಿ ಆ ಮಗುನ ನಾವು ಒಂದು ಹಂತದಿಂದ ನಾವು ಅವರನ್ನ ಬೆಳೆಸಿ ಒಂದು ಹಂತಕ್ಕೆ ಅವರನ್ನ ಇರಿಸ್ತೀವಿ. ಸೊ ಅಲ್ಲಿಂದ the child starts to use these skills. ಅದು ಯಾವುದೇ ಫೀಲ್ಡ್ ಅಲ್ಲಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಒಂದು 8th ಸ್ಟ್ಯಾಂಡರ್ಡ್ ಮಗು ನಮ್ಮಲ್ಲಿ ಮುಗಿಸಿದೆ ಅಂತ ಹೇಳಿದ್ರೆ 9th ಇಂದ ಅದು ಅವರಿಗೆ ಇದು ಮಲ್ಟಿಪಲ್ ಕ್ವೆಶ್ಚನ್ ಚಾಯ್ಸ್ ಬರುವಾಗಲಿ, ಇಲ್ಲ ಸಿಇಟಿ ಹಂತ ಹಂತವಾಗಿ ಕಲಿಯೋದು ಇಂಪ್ಲಿಮೆಂಟ್ ಮಾಡ್ಕೊಂಡು ಲೈಫ್ ಅಲ್ಲಿ, ಆಗ ಎಲ್ಲಾ ಫೀಲ್ಡ್ ಅಲ್ಲೂ ಎಕ್ಸೆಲ್ ಆಗುವಂತ ಎಲ್ಲಾ ಚಾನ್ಸಸ್ ಅಬ್ಯಾಕಸ್ ತಿಳಿಸ್ಕೊಡುತ್ತೆ ಅಂತ ಹೇಳ್ತಿದ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಇಬ್ಬರಿಗೂ. ವೀಕ್ಷಕರೇ, ಹೋಗ್ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳಿನ ವಿಶೇಷ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು. செக்யூர்ட் லைஃப், ஒரு ஆரோக்கியமான சூழல், பக்கத்திலே மெடிக்கல் ஃபெசிலிட்டிஸ், அடுப்பங்கரையில இருந்து ரிட்டையர்மெண்ட், சுதந்திரமா சந்தோஷமா ஒரு அமைதியான வாழ்க்கை, ஒரு உற்சாகமான வாழ்க்கை. செரின் ரிட்டையர்மெண்ட்